ಸ್ಮಾರ್ಟ್ ಸಿಟಿ ಯೋಜನೆ ದಿನಕ್ಕೊಂದು ನ್ಯೂನತೆಗಳನ್ನ ಎಲ್ಲರೂ ಕೂಡ ಹುಬ್ಬಳ್ಳಿ ಧಾರವಾಡ ಜನತೆ ನೋಡ್ತಾನೆ ಇರ್ತಕ್ಕಂಥದ್ದು. ನಾವಿವತ್ತು ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆಯಲ್ಲಿರ್ತಕ್ಕಂಥ ಒಂದು ಪುಟಾಣಿ ರೈಲಿನ ಮುಂದ್ಗಡೆ ಇದ್ದಾವೆ. ಯಾಕಂದರೆ ಸುಮಾರು 4.2 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಈ ಒಂದು ಪುಟಾಣಿ ರೈಲು ಪ್ರಾರಂಭ ಆಗಿರ್ತಕ್ಕಂಥದ್ದು. ಡೇ ಮೊದಲಿನಿಂದಲೂ ಕೂಡ ಇದು ಅವತ್ತಿನ ದಿನ ಕೆಟ್ಟಿರ್ತಕ್ಕಂಥದ್ದು. ಇನ್ನುವರೆಗೂ ಕೂಡ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಮತ್ತು ಮಹಾನಗರ ಪಾಲಿಕೆಯವರು ಮಾಡ್ತಾ ಇಲ್ಲ. ಯಾಕಂತಂದರೆ ಸುಮಾರು ಬಾರಿ ಇಲ್ಲಿರ್ತಕ್ಕಂಥ ಇಲ್ಲಿ ಸಾರ್ವಜನಿಕರು ಇದರ ಸದುಪಯೋಗ ತೆಗೆದುಕೊಳ್ಬೇಕಂತೇಳಿ ಬೇಸಿಗೆ ರಜೆ ಇದ್ದರಿಂದ ಕಾರಣಕ್ಕಾಗಿ ಸಾಕಷ್ಟು ಜನ ಒಂದು ಪುಟಾಣಿ ರೈಲನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಬಂದರೆ ಅವ್ರಿಗೆ ಎಲ್ಲರಿಗೂ ಕೂಡ ಒಂದು ನಿರಾಸಕ್ತಿ ಉಂಟಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಯೋಜನೆ ಮಣ್ಣು ಪಾಲಾಗಿರ್ತಕ್ಕಂಥದ್ದಕ್ಕೆ ಒಂದು ಉದಾಹರಣೆ ನಿಮಗೆ ತೋರಿಸ್ತಾ ಇದೆ. ನಾವು ಇವತ್ತು ಇನ್ನು ಇಂದಿರಾ ಗಾಜಿನ ಮನೆಯಲ್ಲಿರ್ತಕ್ಕಂಥ ಪುಟಾಣಿ ರೈಲಿನ ಮುಂದ್ಗಡೆ ಇದ್ದಾವೆ. ಈ ಪುಟಾಣಿ ರೈಲನ್ನು ತಾವು ನೋಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಈ ಒಂದು ಯೋಜನೆ ಹಳ್ಳ ಹಿಡಿದಿರೋಕ್ಕೆ ಪ್ರತಿಯೊಂದು ಉದಾಹರಣೆ ನಿಮಗೆ ತೋರಿಸ್ತೇನೆ. ಯಾಕಂದರೆ ಈ ಡೋರನ್ನು ನೋಡ್ಬೋದು, ಈಗಾಗಲೇ ಡೋರು ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು. ಒಂದು ದಿನ ಕೂಡ ಈ ಒಂದು ಪುಟಾಣಿ ರೈಲು ಬಳಕೆ ಆಗಲಿಲ್ಲ. ಯಾಕಂದರೆ ಮಕ್ಕಳಿಗೆ ಸಾಕಷ್ಟು ಒಂದು ಏನೋ ಒಂದು ಸಂತೋಷವಾಗ್ತಾರೆ ಮಕ್ಕಳು ಈ ಒಂದು ಇಂದಿರಾ ಗಾಜಿನ ಮನೆಗೆ ಕರೆದುಕೊಂಡು ಬಂದರೆ ಅಂತೇಳಿ ಸಾಕಷ್ಟು ಸಾರ್ವಜನಿಕರು ಒಂದು ಖುಷಿಯಿಂದ ಒಂದು ಇಂದಿರಾ ಗಾಜಿನ ಮನೆಗೆ ಕರ್ಕೊಂಡು ಬಂದರೆ ಇಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ತೋರಿಸ್ತೇನೆ. ಇಲ್ಲಿರ್ತಕ್ಕಂಥ ಒಂದು ಪ್ರತಿಯೊಂದು ಬೋಗಿಗಳು ಕೂಡ ಈಗಾಗಲೇ ಸೀಟ್ ಕಿತ್ತೋಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಇಲ್ಲಿ ನೋಡಿ ಒಂದು ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥದ್ದು. ಯಾರೋ ಬಂದು ಕುತ್ಕೊಂಡು ಹೋಗ್ತಾರೆ, ಅವ್ಯವಸ್ಥೆ ತಾಣವಾಗಿರ್ತಕ್ಕಂಥದ್ದು. ಈ ಒಂದು ಇಂದಿರಾ ಗಾಜಿನ ಮನೆಯಲ್ಲಿರ್ತಕ್ಕಂಥ ಪುಟಾಣಿ ರೈಲು ಈಗ ಬೇಸಿಗೆ ರಜೆ ಮುಗಿಲಿಕ್ಕೆ ಬಂದರೂ ಕೂಡ ಇನ್ನೂ ಕೂಡ ಅಧಿಕಾರಿಗಳು ಇದನ್ನು ಸರಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಜೊತೆ ಮಾತಾಡಲಿಕ್ಕೆ ಸಾರ್ವಜನಿಕರಿದ್ದಾರೆ, ಮಾತಾಡಿಸ್ತೇನೆ. ಏನು ಸರ್ ಅವ್ಯವಸ್ಥೆ ಗೂಡಾಗಿರ್ತಕ್ಕಂಥದ್ದು? ಯಾಕಂತಂದರೆ ಪ್ರಮುಖವಾಗಿ ಇಂದಿರಾ ಗಾಜಿನ ಮನೆಯಲ್ಲಿರ್ತಕ್ಕಂಥ ಈ ಪುಟಾಣಿ ರೈಲು ಇಲ್ಲ ಒಂದು ಕಡೆ ಸಾಕಷ್ಟು ಮಕ್ಕಳಿಗೆ ಅನುಕೂಲವಾಗಿ ನಿಟ್ಟಿನಲ್ಲಿ ಈ ಒಂದು ಪುಟಾಣಿ ರೈಲು ಮಾಡಿರ್ತಕ್ಕಂಥದ್ದು, ಹಳಿ ತುಕ್ಕಿಡ್ದಿರ್ತಕ್ಕಂಥದ್ದು. ಈಗಾಗಲೇ ತಾವು ಬೋಗಿಗಳನ್ನ ನೋಡಬೇಕಾಗತ್ತೆ. ಪ್ರತಿಯೊಂದು ಬೋಗಿಗಳು ಕೂಡ ಮುರಿದೋಗಿದೆ. ಏನು ಹೇಳ್ತೀರಿ ಸರ್ ಈ ಒಂದು ಆಗರವಾದ ಒಂದು ವ್ಯವಸ್ಥೆ ಬಗ್ಗೆ? ಹುಬ್ಬಳ್ಳಿ ನಗರದಲ್ಲಿ ಪ್ರತಿಷ್ಠಿತ ಆದಂಥದ್ದೊಂದು ಇಂದಿರಾ ಗ್ಲಾಸಸ್ ಇದು. ಇಲ್ಲಿ ಭಾಳಷ್ಟು ಸರ್ಕಾರ ಅನುದಾನ ಕೊಟ್ಟರು, 100 ಕೋಟಿ ಅನುದಾನ ಕೊಟ್ಟರು, ಮಹಾನಗರ ಪಾಲಿಕೆಯಿಂದ ಅನುದಾನ ಕೊಟ್ಟರು ಕೂಡ ಇಲ್ಲಿ ಪುಟಾಣಿ ರೈಲು ಅಂದರೆ ಸಾವಿರಾರು ಮಕ್ಕಳಿಗೆ ಒಂದು ಆಡುವಂಥ ಒಂದು ಸ್ಥಳ. ಈ ಏನಾಗಿದೆ ಅಂದರೆ ಪುಟಾಣಿ ರೈಲು ಈಗ ಈ ಪುಟಾಣಿ ರೈಲು ನಿಂತುಬಿಟ್ಟಿದೆ. ಮಾನ್ಯ ನಮ್ಮ ಮೆಚ್ಚಿನ ಕೇಂದ್ರ ಸಚಿವರಾದಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರನ್ನೇ ಇದನ್ನು ಉದ್ಘಾಟನಾ ಸಮಾರಂಭದಲ್ಲಿ ಅವತ್ತೇ ಅದನ್ನು ಮಾಡಿದಂಥ ವ್ಯಕ್ತಿಗಳಿಗೆ ಬೇದೋದ್ರು. ಹಳಿ ತಪ್ಪಿಯಂಥ ಉದಾಹರಣೆಗಳಿದ್ದಾವೆ, ಬುಳ್ಳಿ ಬಿದ್ದಂಥ ಉದಾಹರಣೆಗಳಿದ್ದಾವೆ. ಇಲ್ಲಿ ದಿನ ಸಾವಿರಾರು ಸಂಖ್ಯೆಯಲ್ಲಿ ಬ್ಯಾಸಗಿ ರಜಕ್ಕೆ ಬೇರೆ ಬೇರೆ ಊರಿನಿಂದ ಜನ ಬರುವಂಥ ಸ್ಥಳ ಇದು. ಇಲ್ಲೇ ಈ ಥರ ವ್ಯವಸ್ಥೆ ಆದರೆ ಈಗ ನನಗೆ ಇಲ್ಲಿ ಗ್ಲಾಸ್ ಹೌಸ್ ಒಳಗಡೆ ಬರಬೇಕಂದ್ರೆ ಒಂದು ನಾಗರವ ಭೇಟಿ ಆಯ್ತು ನನಗೆ. ಇನ್ನು ಮತ್ತು ಗ್ಲಾಸ್ ಹೌಸ್ನಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಾಯಿ ತಂದೆಗಳಿಗೆ ಅಕ್ಕಂಗಿಯರಿಗೆ ಕರ್ಕೊಂಡು ಬರುವಂಥ ಜನ ಅಲ್ಲಿ ಟಿಕೆಟ್ ಬೇರೆ ಮಾಡಿದ್ದಾರೆ. ಟಿಕೆಟ್ ತೊಗೊಂಡು ಒಳಗೆ ಸುಂದರವಾಗಿರುವಂಥ ಸ್ಥಾನ ಇದೆ ಅಂತ ನೋಡ್ಲಿಕ್ಕೆ ಬಂದಿರ್ತಾರೆ. ರೈಲ್ ಹತ್ತಬೇಕಂದ್ರೆ ರೈಲ್ ಹಳಿ ಮುರಿದಿದೆ, ಮಕ್ಕಳಿಗೆ ಆಟ ಆಡಬೇಕಂದ್ರೆ ಅದು ಪಂಚರಾಗಿ ನಿಂತಿದೆ. ಇಲ್ಲಿ ಗಾರ್ಡನ್ ಒಳಗೆ ಹೋಗ್ಬೇಕಂದ್ರೆ ಹಾವು ಚೋಳುಗಳಿದ್ದಾವೆ. ಇಲ್ಲಿ ಯಾರು ವ್ಯವಸ್ಥೆಕರು ಯಾರಿದ್ದಾರೆ? ಈ ಮಹಾನಗರ ಪಾಲಿಕೆನ, ಜಿಲ್ಲಾಡಳಿತನ, ಸರ್ಕಾರನ, ಸ್ಮಾರ್ಟ್ ಸಿಟಿ ಅಧಿಕಾರಿಗಳನ್ನ ಹಿಂದೆ ನಾವು ಪತ್ರಿಕೆ ಮಾಧ್ಯಮದಲ್ಲಿ ಓದಿದ್ದೀವಿ. ಇಲ್ಲಿ ಸ್ಮಾರ್ಟ್ ಸಿಟಿಯವರು ಸುಮಾರು 100 ಕೋಟಿಗಳ ಖರ್ಚು ಮಾಡಿ ಇದನ್ನು ಮಾಡಿದರು. ಯಾವ ಪುರುಷೋತ್ತಮಕ ಮಾಡಿದ್ದಾರೆ ಇದನ್ನು? ನಮಗೆ ಅದು ಅರ್ಥ ಆಗ್ತಿಲ್ಲ. ಇದನ್ನು ಇದೇ ಥರ ಇದನ್ನು ಅವ್ಯವಸ್ಥೆ ಆದರೆ ಮುಂದುವರುವಂತಲ್ಲಿ ಖಂಡಿತ ಸಪ್ರೇಟ್ ಈ ಗ್ಲಾಸ್ ಹೌಸ್ಗೋಸ್ಕರನೇ ಅಭಿವೃದ್ಧಿಗಾಗಿ ಹೋರಾಟಗಳಿದೆ ಅಂತ ಮಾಧ್ಯಮ ವಿನಂತಿ ಮಾಡುತ್ತೆ. ಅಂದರೆ ಪ್ರಮುಖವಾಗಿ ಏನೋ ಒಂದು ಮೊದಲನೇ ದಿನದಿಂದ ನಿಂತಿರ್ತಕ್ಕಂಥ ಪುಟಾಣಿ ರೈಲು ಮತ್ತೆ ಸರಿ ಮಾಡಲಿಲ್ಲ ಅಧಿಕಾರಿಗಳು. ಯಾಕೆ ಮಾಡಲಿಲ್ಲ ಅಂತ ಏನಾದರೂ ಅವ್ರಿಗೆ ಬೇಡ ಅಂತೇಳಿ ಏನಾದರೂ ಆಸೆ ಇದೆಯಾ ಅಂತ? ಸರ್, ನಾನೇನಂತಿದ್ದೆ ಅಂದರೆ ಇದನ್ನು ಮಾಡಿಸಿರೋ ಸ್ಮಾರ್ಟ್ ಸಿಟಿಯೋ, ಜಿಲ್ಲಾಧಿಕಾರಿಗಳು, ಮಹಾನಗರ ಪಾಲಿಕೆಯೋ ಯಾವೇ ಒಬ್ಬ ಅಧಿಕಾರಿಗಳು ಇದನ್ನು ಮನಸ್ಸಿನ ಮೇಲೆ ತೊಗೊಂಡು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಉದ್ಘಾಟನೆ ಆದಮೇಲೆ ಅವ್ರು ನನಗನ್ಸಿದ ಪ್ರಕಾರ ಅವರು ಇಂಥ ಸಣ್ಣ ಪುಟ್ಟ ಗಾರ್ಡನ್ಗಳ ಅಧಿಕಾರಿಗಳು ಯಾರೂ ಬರೋದಿಲ್ಲ ಅಂತ ನನಗನ್ನಿಸ್ತಿದೆ. ಯಾಕಂದರೆ ಅವರೆಲ್ಲ ಇಲ್ಲಿ ಬಾಂಬೆ, ಡಿಲ್ಲಿ ಇಂಥೆಲ್ಲ ಐಷಾರಾಮದಲ್ಲಿ ಓಡಾಡುವಂಥ ಜನ ಅವರು. ಇಲ್ಲೆಲ್ಲ ಬರುವಂಥ ರೈತರ ಮಕ್ಕಳು, ಹೋರಾಟಗಾರರ ಮಕ್ಕಳು, ಇಂಥ ಅನೇಕ ಸಣ್ಣ ಬಡತನ ಕುಟುಂಬದವರು ನೋಡ್ಲಿಕ್ಕೆ ಸುಂದರವಾಗಿದೆ ಅಂತ ನೋಡ್ಲಿಕ್ಕೆ ಬರುವಂಥ ಸ್ಥಳ ಇದು. ಮತ್ತು ಇಲ್ಲಿ ನಾವು ನೋಡ್ಲಿಕ್ಕೆ ಬಂದಂಥ ಸ್ಥಳದಲ್ಲಿ
ಹಾವು ಚೇಳು ಕಡಿಸ್ಕೊಂಡು ಸಾಯುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ತಕ್ಷಣ ಸಂಬಂಧಪಟ್ಟ ಇಲಾಖೆ, ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಕೂಡಲೇ ಕಾಮಗಾರಿಯನ್ನು ಮಾಡಬೇಕಂತ ನಾವು ವಿನಂತಿ ಮಾಡ್ತೇನೆ. ಎಸ್ ಸರ್. ಅಂದರೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಒತ್ತಾಯ ಇಷ್ಟೇ, ಅಂದರೆ ಇಲ್ಲಿರ್ತಕ್ಕಂಥ ಏನು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿರ್ತಕ್ಕಂಥ 4.2 ಕೋಟಿ ರೂಪಾಯಿ ಏನು ಅನುದಾನದ ಪ್ರಕಾರ ಏನು ಒಂದು ಪುಟಾಣಿ ರೈಲನ್ನು ಮಾಡಿರ್ತಕ್ಕಂಥದ್ದು, ಅದನ್ನು ಸಾರ್ವಜನಿಕರಿಗೆ ಅನುಕೂಲವಾಗಿರೋ ನಿಟ್ಟಿನಲ್ಲಿ ಮಾಡಿದ್ರು. ಬಟ್ ಯಾವುದೇ ರೀತಿ ಅದು ಡೇ 1ನಿಂದನೇ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಮಕ್ಕಳಿಗೆ ಇದು ಅನುಕೂಲ ಆಗಿಲ್ಲ. ಒಂದು ಇದು ಹೇಳ್ತಾ ಇದ್ದಾರೆ, ಸಾಕಷ್ಟು ಆರೋಪ ಕೂಡ ಮಾಡ್ತಾ ಇದ್ರು, ಅನೈತಿಕ ಚಟುವಟಿಕೆ ತಾಣವಾಗ್ತಿದೆ, ಪುಟಾಣಿ ರೈಲು ಒಳಗಡೆ ಬಂದು ಕೂತ್ಕೊಂಡು ಏನಾದರೂ ಒಂದು ಅವ್ಯವಸ್ಥೆ ಮಾಡ್ತಾರೆ ಅಂತೇಳಿ ಸಾಕಷ್ಟು ಜನ ದೂರು ಕೊಟ್ಟಿದ್ರು. ಆ ದೂರಿನ ಮೇರೆಗೆ ನಮ್ಮ ಕರ್ನಾಟಕ ಟಿವಿ ಒಂದು ಇಲ್ಲಿರ್ತಕ್ಕಂಥ ನಿಜ ಸ್ವರೂಪವನ್ನು ತಿಳಿಸ್ಲಿಕ್ಕೆ ಬಂದಿರತಕ್ಕಂಥದ್ದು. ಈಗಾಗಲೇ ತಾವು ಕೂಡ ದೃಶ್ಯದಲ್ಲಿ ನೋಡಿದ್ರಿ, ಇಲ್ಲಿರ್ತಕ್ಕಂಥ ಅವ್ಯವಸ್ಥೆ ಆಗರ ಆಗಿರ್ತಕ್ಕಂಥದ್ದು ಪುಟಾಣಿ ರೈಲು ಅಷ್ಟೇ ಅಲ್ಲ, ಇಂದಿರಾ ಗಾಜಿನ ಮನೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆ ಅಂತಂದರೆ ಇಲ್ಲಿರ್ತಕ್ಕಂಥ ಉದ್ಯಾನವನದಲ್ಲಿ ಏನು ಜನರು ಕುಳಿತುಕೊಳ್ಳಿಕ್ಕೆ ಬರ್ತಾರೆ, ಸರಿಯಾದಂಥ ಆಸನದ ವ್ಯವಸ್ಥೆ ಇದ್ರೂ ಕೂಡ ಅಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾದಂಥ ಒಂದು ಕಳೆಯನ್ನು ತೆಗೆದಿರಲ್ಲ ಅಂತೇಳಿ ಸಾಕಷ್ಟು ಆರೋಪ ಕೂಡ ಮಾಡ್ತಾ ಇದ್ರು. ಇನ್ನಾದರೂ ಪಾಲಿಕೆ ಅಧಿಕಾರಿಗಳಾಗುವ ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿಗಳು ಇದನ್ನೆಲ್ಲ ನೋಡಿ ಎಚ್ಚೆತ್ಕೊಳ್ತಾರ ಇಲ್ವಾ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.